ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಈಗ ಕೇಶವನಾಮನ ಮೊದಲನೇ ಚರಣದಿಂದ 8ನೇ ಚರಣದವರೆಗೂ ನಾನು ವಿಡಿಯೋದಲ್ಲಿ ಅಂತಂದರೆ ಶಾರ್ಟ್ಸ್ ವಿಡಿಯೋದಲ್ಲಿ ಬರ್ತಾ ಇದೆ. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದ್ರ ಜೊತೆಗೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಇವಾಗ ಎರಡೆರಡೆ ಚರಣಗಳನ್ನ ಹೇಳ್ಕೊಡ್ತಾ ಬಂದೆ. ನೀವು ಕಲಿತಾ ಹೋಗ್ತಾ ಇದ್ದೀರಾ. ಅದಕ್ಕಿಂತ ಒಂದು ರಿವಿಷನ್ ಬೇಡವಾ? ರಿವಿಷನ್ ಬೇಕು, ಹೌದಲ್ವಾ? ಹಾಗಾಗಿ ನಾನಿದು ಮೊದಲನೇ ಚರಣದಿಂದ 8ನೇ ಚರಣದವರೆಗೂ ಒಂದ್ಸಲ ರಿವೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ನಿಮಗಿದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಶುರು ಮಾಡೋಣ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಶರಣು ಹೊಕ್ಕನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ, ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಹಿಂದನೇಕೆ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ, ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಭವದ ಬಾಧೆಯನ್ನ ಬಿಡಿಸೋ ಶ್ರೀ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ, ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಇದಿಷ್ಟು ಮೊದಲನೇ ಚರಣದಿಂದ 8ನೇ ಚರಣದವರೆಗೂ ಒಂದ್ಸಲ ರಿವಿಷನ್ ಕೊಡೋಣ ಅಂತ ರಿವಿಷನ್ ಕೊಟ್ಟಿದ್ದೀನಿ. ಯಾರನ್ನ ಕಲಿತಾ ಇದ್ರೆ, ನಾನು ಹೇಳ್ಕೊಡೋಂಥ ಕೇಶವನಾಮನ ಕಲಿತಾ ಇದ್ರೆ ಎರಡೆರಡೇ ಚರಣಗಳನ್ನ ಕಲಿತಿರ್ತೀರಿ ಅಲ್ಲ, ಅವರೆಲ್ಲರಿಗೂ ಒಂದು ರೀತಿ ಅನುಕೂಲ ಆಗಲಿ ಇದು ಅಂತ ಅಂದ್ಬಿಟ್ಟು 1ರಿಂದ 8ರವರೆಗೂ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೇ ಥರನೇ ಮತ್ತೆ ಎರಡೆರಡು ಚರಣಗಳನ್ನೇ ಹಾಕ್ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ. ಅದ್ರ ಜೊತೆಗೆ ರಿವಿಷನ್ನು ಕೂಡ ಮಾಡ್ತಾ ಇರ್ತೀನಿ. ಓಕೆನಾ? ಹರಿ ಓಂ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.